ಅಖಂಡ ಹಿಂದೂಸ್ತಾನಕ್ಕೆ ಸ್ವರಾಜ್ಯ ಅಂತ ನೀವು ಘೋಷಣೆ ಮಾಡಿದ್ರಿ, ಯಾಕೆ ಈಗ ತಿರುಗಂಡಾಯ್ತು? ಆವಾಗ ಅವರು ಹೇಳಿದಂಥ ಉತ್ತರ ಅಂದರೆ, ನಾವು ಮತ್ತು ಮುಸಲ್ಮಾನರು ಅಣ್ಣ ತಮ್ಮಂದರ ಹಾಗೆ, ಮನೆಯಲ್ಲಿಯೂ ಅಣ್ಣ ತಮ್ಮಂದರಿಗೆ ಗಲಾಟೆ ಆದಾಗ ಭೂಮಿಯನ್ನು ತುಂಡು ಮಾಡಿಕೊಳ್ತೇವೆ, ಹಾಗೆ ತುಂಡಾಯಿತು. ಅವರ ಕಿರಿಕಿರಿ ಬೇಡ, ತಲೆನೋವು ನಮಗೆ, ಅವರು ಒಂದ್ಸಲ ತಲೆನೋವು ಹೋಗಲಿ ಅಂತ ಯೋಚನೆ ಮಾಡಿದರು. ಒಂದು, ಈ ಭೂಮಿಯನ್ನು ಅವರು ಮಾತೃಭೂಮಿ ಅಂತ ತಿಳಿಲಿಲ್ಲ. ಎರಡನೇದು, ತಲೆನೋವು ಹೋಯ್ತಾ? 47ರಿಂದ ಇವತ್ತಿನವರೆಗೂ ತಲೆನೋವು ಪಾಕಿಸ್ತಾನನೇ ನಮಗೆ ಮಾತ್ರ, ಇಡೀ ಜಗತ್ತಿಗೆ ತಲೆನೋವು. ಯಾವ ಭೂಮಿಯಲ್ಲಿ ಭಯೋತ್ಪಾದಕತೆ ಅದರ ಕಾರ್ಖಾನೆಗಳನ್ನು ತೆಗೆದರೋ ಅದು ಪಾಕಿಸ್ತಾನ. 47ರ ನಂತರ 3 ತಿಂಗಳಲ್ಲಿ ಮತ್ತೆ ನಮ್ಮ ದೇಶ ಮೇಲೆ ಆಕ್ರಮಣ ಮಾಡಿದ್ರು. ಇವತ್ತು ಯಾವುದು ಆಕ್ಯುಪೈಡ್ ಕಾಶ್ಮೀರ POK ಅಂತ ನಾವು ಹೇಳ್ತಾ ಇದ್ದೇವೋ, ಆ ಕಾಶ್ಮೀರದ ನಮ್ಮ ಭೂಮಿಯನ್ನು ಅವರು ಕೈಯಲ್ಲಿ ಇಟ್ಕೊಂಡ್ರಲ್ಲ. ಆವಾಗಲೂ ನೆಹರು ನಮಗೆ ಮೋಸ ಮಾಡಿದ್ರು, ಕಾಂಗ್ರೆಸ್ ನಮಗೆ ಮೋಸ ಮಾಡಿತು, ಯುದ್ಧ ಸ್ತಂಭನ ಮಾಡಿತು, ವಿಶ್ವಸಂಸ್ಥೆಗೆ ತಗೊಂಡು ಹೋಯಿತು. ಅದರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇರುವಂಥದ್ದು. ಮೊನ್ನೆ ಆ ಶ್ರೇಷ್ಠ ಕ್ಯಾಪ್ಟನ್ ಪ್ರಾಂಜಲ್ ಅಂತ 5 ಜನರ ಬಲಿದಾನ ಆಯ್ತಲ್ಲ, ಆ ಬಲಿದಾನಕ್ಕೆ ಕಾರಣ ಯಾರಾಗಾದ್ರೆ? ಕಳೆದ 100 ವರ್ಷಗಳಿಂದ ಅವರ ಪ್ರತ್ಯೇಕತೆಯ ವಿಷ ಬೀಜಕ್ಕೆ ಬೆಂಬಲವನ್ನಿತ್ತು, ಅದಕ್ಕೆ ನೀರು ಹಾಕಿ, ಅದಕ್ಕೆ ಗೊಬ್ಬರ ಹಾಕಿ ಅವ್ರನ್ನ ಬೆಳೆಸಿದ್ರಲ್ಲ, ಅಂತ ಕಾಂಗ್ರೆಸ್ ಕಾರಣವಾಯ್ತು. ಅಲ್ಲಿಗೆ ನಿಂತಿಲ್ಲ ಅವರು, ಅದನ್ನು ಮುಂದುವರಿಸಿಕೊಂಡು ಬಂದರು. ಅವರು ಆ ಮುಂದುವರಿಸಿಕೊಂಡು ಬಂದದರ ಪರಿಣಾಮ ಏನಾಯ್ತು? ಒಂದು ಸ್ವಲ್ಪ ದಿವಸದ ಹಿಂದೆ ನೀವೆಲ್ಲ ಕೇಳಿರ್ಬೇಕು, ಕೆಲವು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರು, ನಮ್ಮ ಪ್ರಧಾನಮಂತ್ರಿ, ಅವರೊಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು, ಈ ದೇಶದ ಆದಾಯದ ಮೊದಲನೇ ಭಾಗ ಅದು ಮುಸಲ್ಮಾನರಿಗೆ ಅಂತ. ಹಾಗಾದ್ರೆ ಉಳಿದಂತ ಜನರ ಅವಸ್ಥೆ ಏನು? ಅದಕ್ಕೆ ಪೂರಕವಾಗಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿಬಿಟ್ರು, 10,000 ಕೋಟಿ ರೂಪಾಯಿ ನಾವು ಮುಸಲ್ಮಾನರಿಗೋಸ್ಕರ ಇಡ್ತಾ ಇದ್ದೇವೆ. ಅವ್ರ ಹತ್ರ ಕೇಳ್ತೇನೆ, ಯಾರ ಅಪ್ಪನ ಆಸ್ತಿ ಇದು? ಈ ದೇಶದಲ್ಲಿ ಹಣ ಕೊಡುವಂತವ್ರು, ತೆರಿಗೆ ಕೊಡುವಂತವ್ರು ಹಿಂದೂಗಳ್ರಿ. 1,000 ಕೋಟಿ ತೆರಿಗೆ ಕೊಡುವಂತವ್ರು ನಾವು ಹಿಂದೂಗಳು. ಉಳಿದವ್ರು ಏನು ಮಾಡ್ತಾರೆ? ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ತಮಗೆಲ್ಲರಿಗೂ ಗೊತ್ತು. ಹಿಂದೂಗಳಿಗೋಸ್ಕರ ನೀವೇನಾದ್ರು ಇಟ್ರ? ಹಿಂದೂಗಳು ಹೇಗೆ ಬೇಕಾದ್ರೆ ಇರ್ಲಿ, ನಾವು ಮಾತ್ರ ಮುಸಲ್ಮಾನರ ಪರ ಅಂತ ಯೋಚನೆ ಮಾಡ್ತಾರಲ್ಲ. ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪಾ ಅಂತ ಕೇಳಿದ್ರೆ, ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ. ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತುತ್ತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕಲ್ಲ. ಹೊರಗಡೆ ನೀವು ಯಾವ ಬಟ್ಟೆ ಬೇಕಾದ್ರೆ ಹಾಕಿ. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ? ಪ್ರತ್ಯೇಕತೆಯ ಬೀಜವನ್ನು. ಸಮವಸ್ತ್ರ ಅಂತ ನೀವೇ ತಂದಿರುವಂಥದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರ್ದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂಥದ್ದು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆಯ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.